ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸಂಡೇ, ಸೊ ಪ್ಲಾನಿಂಗ್ ಟು ಗೋ ಔಟ್. ಸೊ ಏಷ್ಯಾಸ್ ಏಷ್ಯನ್ ಮಾಲ್, ಸೊ ಬಿಗ್ಗೆಸ್ಟ್ ಮಾಲ್ ಅಂತ ಹೇಳ್ತಾರೆ ಮಲ್ಲೇಶ್ವರಮಲ್ಲಿ. ಸೊ ಅದನ್ನು ವಿಸಿಟ್ ಮಾಡೋಣ ಅಂತಿದ್ದೀವಿ. ಗೊತ್ತು ತುಂಬ ಲೇಟಾಗಿದೆ ಅಂತ, ಬಟ್ ಮಾಲ್ ಆಫ್ ಏಷ್ಯಾ ತುಂಬ ನೋಡೋಣ ಹೇಗಿದೆ ಅಂತ ಹೊರಟಿದ್ದೀವಿ. ಇದು ಎಂಟ್ರಿ ಗೇಟ್ ನೋಡ್ಬೋದು ನೀವು. ಸೊ ಒಳಗಡೆ ಹೊರಡ್ತಾ ಇದ್ದೀವಿ. ಸಂಡೇ ಆಗಿರೋದ್ರಿಂದ ನೋಡೋಣ ಎಷ್ಟು ರಶ್ ಇರುತ್ತೆ, ಏನಿರುತ್ತೆ ಅಂತ. ಸೊ ಇದು ಮುಂದೆ ಹೋಗ್ತಾ ಪಾರ್ಕಿಂಗಿಗೆ ತುಂಬ ಡಿಫಿಕಲ್ಟ್ ಗೈಸ್. ನೋಡಿ, ಪಾರ್ಕಿಂಗ್ ಅಲ್ಲಿಂದ ಎಂಟ್ರಿ ತೊಗೊಂಡು ಗೇಟ್ 3ಇಂದ ಎಂಟ್ರಿ ಆಗಿದ್ದು ನಾವು ಆ್ಯಕ್ಚುಲಿ. ಸೊ ಇಲ್ಲಿಂದ ಒಳಗಡೆಯಿಂದ ಬಂದು ಪಾರ್ಕ್ ಮಾಡ್ತಾಯಿದ್ದೀವಿ. ಪಾರ್ಕಿಂಗ್ ಲಾಟ್ ತುಂಬ ದೊಡ್ಡದಿದೆ ಗೈಸ್. ಏಷ್ಯನ್ ಮಾಲ್ ದೊಡ್ಡದು ಅಂತ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೀವಿ. ಸೊ ಒಳಗಡೆ ಹೋಗ್ತಾನೇ ಇದ್ದೀವಿ. ಎಷ್ಟು ದೊಡ್ಡ ಎಕರೆಯಲ್ಲಿ ಬಿಲ್ಡಪ್ ಮಾಡಿದ್ದಾರೆ ಅಂತಂದರೆ ಅಪ್ಪ. ಸೊ ನೋಡೋಣ ಹೇಗೆ ಸುತ್ತೋಕ್ಕಾಗುತ್ತೆ, ಹೇಗೆ ನಾವು ಕೋಪಪ್ ಮಾಡ್ಬೋದು ಅಂತ. ಸೊ ಹೊರಟಿದ್ದೀವಿ, ಗಾಡಿ ಪಾರ್ಕ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ನಮ್ಮ ಫ್ರೆಂಡ್ಸು ಜೊತೆಗೆ ಬಂದಿದ್ದರು. ಸೊ ಅವ್ರದ್ದು ಮಗು ಪ್ಲಸ್ ನಮ್ಮ ಫ್ರೆಂಡು ಕೂಡ ಸೊ ಜಾಯ್ನ್ ಆಗಿದ್ದರು. ಸೊ ಹೋಗೋಣ ಮಾಲ್ ಆಫ್ ಏಷ್ಯಾ. ಸೊ ಬಿಗ್ಗೆಸ್ಟ್ ಇದು ಲಾಬಿ. ಸೊ ಇಲ್ಲಿಂದ ಎಂಟ್ರ್ ಆಗ್ತಾಯಿದ್ದೀವಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಾರೆ ಅಂದರೆ ಎಂಟ್ರೆನ್ಸಲ್ಲಿ ಅಪ್ಪ. ಸೊ ಆ ಡೆಕೋರ್ ಇರ್ಬೋದು, ಯೂಸ್ ಮಾಡಿರೋ ಟೈಲ್ಸ್ ಆಗಿರ್ಬೋದು, ಎಲ್ಲನೂ ನೋಡ್ತಾ ಇದ್ದರೆ ಅಪ್ಪ ಎಷ್ಟು ದೊಡ್ಡದಾಗಿದೆ ಅಂದರೆ ಸೂಪರಾಗಿದೆ. ಸೊ ಅವರು ತುಂಬ ಶೈ ಅಂದ್ಬಿಟ್ಟು, ಸೊ ಹಾಗಾಗಿ ಜಾಸ್ತಿ ಅವ್ರನ್ನ ತೋರಿಸ್ತಾ ಇಲ್ಲ ಇದರಲ್ಲಿ. ಸೊ ನಾವು ನಮ್ಮ ಫ್ರೆಂಡ್ ಫ್ಯಾಮಿಲಿ. ಸೊ ನೀವು ನೋಡ್ಬೋದು ಇಲ್ಲಿ ಎಷ್ಟು ದೊಡ್ಡದಾಗಿದೆ ನೋಡಿ ಫ್ರೆಂಡ್ಸ್. ಇಟ್ ಈಸ್ ರಿಯಲಿ ಯಾರಿಗಾದ್ರೂ ಮಾರ್ನಿಂಗ್ ವಾಕ್ ಹೋಗಬೇಕು ಅಂತಂದರೆ ಇಲ್ಲಿ ಬಂದರೆ ಸಾಕು. ಸೊ ಯು ಕ್ಯಾನ್ ಲೂಸ್ ಯುವರ್ ವೆಯ್ಟ್ ಅಂದ್ಬಿಟ್ಟು ನೀವು ನೋಡ್ಬೋದು. ಸೊ ಎಲ್ಲನೂ ಫುಡ್ ಕೋರ್ಟ್ಸ್ ಇದೆ. ಸೊ ಕಾರಿಗರಿ ಅಂದ್ಬಿಟ್ಟು ಇದ್ರ ಹೆಸರು. ಸೊ ಈ ಸೈಡ್ ನೋಡಿದರೆ ಇಶಾರಾ ಅಂತೆ. ಸೊ ಬ್ಯೂಟಿಫುಲ್ ಆಗಿತ್ತು ಗೈಸ್. ಕೆಫೆಟೇರಿಯಾನ ಫುಟೋಪಿಯಾ ಅಂತ ಬೇರೆ ಇಂಟ್ರಡ್ಯೂಸ್ ಮಾಡಿದ್ದಾರೆ. ನನಗೆ ಈ ಹ್ಯಾಂಡ್ ನೋಡ್ತಾ ಇದ್ರಲ್ಲ ಮೇಲೆ, ತುಂಬ ಇಷ್ಟ ಆಯಿತು ಗೈಸ್. ಡಿಸೈನ್ ಇರ್ಬೋದು, ಏನು ಹೇಳ್ತಾರೆ, ಡೆಕೋರ್ ಡಿಸೈನ್, ಥೀಮು, ಎವ್ರಿಥಿಂಗ್ ಈಸ್ ಅಮೇಝಿಂಗ್. ಇಂಥ ಫುಡ್ ಕೋರ್ಟ್ ಇಲ್ಲ ಅನ್ನೋಂಗಿಲ್ಲ ಗೈಸಲ್ಲಿ, ತುಂಬಾ ಇದೆ. ಆ್ಯಕ್ಚುಲಿ ನಾವು ಎಂಟರ್ ಆಗಿದ್ದು ಮ್ಯಾಕ್ಸಿಮಮ್ ಅಂದರೆ 12 o'clock ಆಗಿರ್ಬೋದು. ನೋಡಿ, ಫುಟೋಪಿಯಾ ಅಂತ ಹೆಸರು ಅದಕ್ಕೆ, ಫುಡ್ ಕೋರ್ಟಿಗೆ. ಸೊ ಇದು ನೋಡಿ, ಲೈಟ್ ಹ್ಯಾಂಗಿಂಗ್ಸ್ ಹಾಕ್ತಾರಲ್ಲ, ಅದು ಎಷ್ಟು ದೊಡ್ಡದಿದೆ ಅಂದರೆ ಅಪ್ಪ, ಮೇಲ್ಗಡೆಯಿಂದ ಕೆಳಗಡೆಯವ್ರಿಗಿದೆ. ಸೊ ನಾವು ಮಕ್ಳಿಗೆ ಆಟ ಆಡ್ಸೋಣ ಅಂತ ಬಂದ್ವಿ ಇಲ್ಲಿಗೆ. ಸೊ ಗೇಮ್ ಝೋನು. ಸೊ ಬೆಳಗ್ಗೆ ಬೇಗ ಅಂದರೆ 11:30 12 ಗಂಟೆಗೆ ಬಂದಿರೋದ್ರಿಂದ ಸೊ ತುಂಬ ಖಾಲಿ ಇತ್ತು. ಸೊ ಸ್ಪೇಸು ಇತ್ತು, ನಾವು ಆಡ್ಬೋದಿತ್ತು. ನೋಡಿ, ಇಬ್ಬರು ಮಕ್ಕಳು ಎಂಜಾಯ್ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ನಾವು ಭಯ ಪಟ್ಕೊಂಡ್ವಿ, ಹೇಗೆ ಆಡ್ತಾರೋ ಅವರು, ಚಿಕ್ಕ ಮಕ್ಕಳಿದ್ದಾರೆ ಅಂತ ಅನ್ಕೊಬೋದು. ಸೊ ಆ ಚಿಕ್ಕ ಮಗು ಅಂತೂ ತುಂಬ ಡೇರಿಂಗ್ ಐಸ್, ಎಲ್ಲನೂ ಆಡ್ತಾಯಿತ್ತು. ಎಲ್ಲ ನನಗೆ ಇದು ಬೇಕು ಅಂತ ಎಂಜಾಯ್ ಮಾಡ್ತಾರೆ. ಬಟ್ ಯು ಕ್ಯಾನ್ ಸ್ಪೆಂಡ್ ಒನ್ ಟೈಮ್. ಸೊ ದುಡ್ಡಿರೋರು ಮಾತ್ರ ಹೆಂಗೆ ಖರ್ಚು ಮಾಡೋದು ಇಲ್ಲಿಗೆ ಬಂದು ಅಂತ ನಿಜ ನಾನು ಕಲ್ತ್ಕೊಂಡೆ ಗೈಸ್. ಎಷ್ಟು ಸುಂದರವಾಗಿದೆ ಅಂದರೆ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲ ಕಡೆನೂ ಸ್ಪೇಷಿಯಸ್ ಆಗಿದೆ. ಸೊ ನಾವು ಹಾಗೆ ಶಾಪಿಂಗ್ ಮಾಡ್ಕೊಳ್ಳೋಣ ಅಂತ ಹೋದ್ವಿ. ಆ್ಯಂಡ್ ಮತ್ತೆ ಬಂದ್ವಿ ವಾಪಸ್. ಮಕ್ಕಳು ಏನು ಮಾಡ್ತಾಯಿದ್ದಾರೆ ನೋಡೋಣ ಅಂತ. ಸೊ ಫುಲ್ ಗೇಮ್ ಅಂದರೆ ಗೇಮು. ಇದರಲ್ಲಿ ನೋಡಿ, ನನ್ನ ಮಗಳು ಆಡ್ತಾ ಇದ್ದಾಳೆ, ಬಟ್ ಇದರಲ್ಲಿ ಅವಳು ಹೇಗೆ ವಿನ್ ಆಗ್ತಾಳೆ ಅಂತಲೇ ಗೊತ್ತಿಲ್ಲ. ಎಲ್ಲ ಕ್ರ್ಯಾಶಿಂಗೆ, ಯಾವುದು ನೆಟ್ಟಿಗೆ ಓಡಿಸಿಲ್ಲ ಅವಳು ಇದರಲ್ಲಿ. ಸೊ ಫುಲ್ಲು ಕ್ರ್ಯಾಶ್ ಮಾಡಿದ್ಲು. ಬಟ್ ಇದರಲ್ಲಿ ಅವಳಿಗೆ ಎಷ್ಟನೇ ಪ್ರೈಸ್, ಸೆಕೆಂಡ್ ಪ್ರೈಸ್ ಏನೋ ಬಂತು ಅನಿಸುತ್ತೆ. ಸೊ ಹಾಗೆ ನೋಡಿ, ಫುಲ್ ಕ್ರ್ಯಾಶ್, ಯಾವುದೂ ಸರಿಯಾಗಿ ಓಡಿಸಿದಾಳೆ ಅಂತಲೇ ಏನಿಲ್ಲ. ಸೈಕ್ಲಿಂಗ್ ಬರುತ್ತೆ, ಬಟ್ ಆದರೂ ಇದರಲ್ಲಿ ಮಕ್ಕಳಿಗೆ ಕಂಟ್ರೋಲಿಂಗ್ ಬರಲ್ಲ ಅಲ್ವಾ. ಸೊ ಹಾಗಾಗಿ ನೋಡಿ, ಸೆಕೆಂಡ್ ಪ್ರೈಸ್ ಅಂತೆ. ಅದು ಯಾವ ಇದರಲ್ಲಿ ಎಲ್ಲ ಕ್ರ್ಯಾಶ್ ಮಾಡಿದ್ರು ಸೆಕೆಂಡ್ ಪ್ರೈಸ್ ಬಂತು ಅಂತ ಗೊತ್ತಿಲ್ಲ. ಇಟ್ ಈಸ್ ಸುಮ್ಮ ಒಂದಷ್ಟು ಗೇಮ್ ಇದೆ ಗೈಸ್, ಅಷ್ಟೇ. ಸೊ ಎಲ್ಲ ಮುಗೀತು. ಬಟ್ ಇದ್ರಲ್ಲಿ ವಾಕ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಒಂದೇ ಒಂದು ಡ್ರಾಬ್ಯಾಕ್ ಏನಂತಂದರೆ ಎಲ್ಲ ಕಡೆನೂ ಫ್ರೆಶ್ನರ್ ಇಟ್ಟಿರ್ತಾರೆ ಗೈಸ್.
ಆ ಸ್ಮೆಲ್ಲು ಐ ಡೋಂಟ್ ನೋ ವೆಂಟಿಲೇಷನ್ ಇದೆಯಾ ಇಲ್ವಾ ಅಂತ ನನಗೊಂಚೂರೂ ಗೊತ್ತಿಲ್ಲ. ಸೊ ನಮಗೆ ಆಗಿಲ್ಲ ಆ್ಯಕ್ಚುಲಿ ವಿತೌಟ್ ಇದರಲ್ಲಿ ಎಲ್ಲ ಫ್ಲೋರಲ್ಲೂ ಸ್ಮೆಲ್ಲು, ಐ ಮೀನ್ ಫ್ರೇಗ್ನೆನ್ಸ್ ಸ್ಮೆಲ್ಲು ಎಲ್ಲ ಕಡೆಯೂ ಸ್ಟ್ರಾಂಗ್ ಸ್ಮೆಲ್. ನನಗಂತೂ ತಲೆನೋವು ಬಂದುಬಿಡ್ತು ಗೈಸ್. ಸೊ ವಿ ಪ್ಲ್ಯಾನ್ ಟು ಗೋ ಔಟ್. ನಮ್ಮ ಯಜಮಾನ್ರಿಗೂ ನಡೆಯೋಕ್ಕಾಗಿಲ್ಲ, ನಮಗೂ ನಡೆಯೋಕ್ಕಾಗಿಲ್ಲ. ಸೊ ವಿ ಕುಡಂಟ್ ಟೇಕ್ ಅಪ್ ಇಷ್ಟು ದೊಡ್ಡ ಲೆಂತಿ ಮಾಲ್ನ. ಸೊ ಬ್ಯಾಕ್ ಟು ಹೋಮ್. ಸೊ ವಿ ಸ್ಟಾರ್ಟೆಡ್ ಟು ಗೋ. ಸೊ ನೀವು ನೋಡ್ಬೋದು ಎಷ್ಟು ದೊಡ್ಡದಿದೆ ಅಂತಂದರೆ ಪಾರ್ಕಿಂಗಿಗೆ ಜಾಗನೇ ಇಲ್ಲ. ಎಲ್ಲ ಕಡೆಯೂ ಒಂದ್ರ ಮೇಲೊಂದು ಕಾರ್ ಪಾರ್ಕಿಂಗ್ ಇದೆ. ಸೊ ನೀವು ಅಲ್ಲಿ ನೋಡ್ಬೋದು 0 to 1 hourಗೆ 120 rupees. ನಾನು ಅಂದ್ಕೊಳ್ತೀನಿ ಇದರಲ್ಲೇ ದುಡ್ಡು ಸಂಪಾದನೆ ಮಾಡ್ಬೋದು ಅಂತ. ಸೊ ಓಕೆ ಗಾಯ್ಸ್, ನೋಡಿ ಎಕ್ಸಿಟ್ ಆಗ್ತಾ ಇದ್ದೀವಿ ಮಾಲ್ ಆಫ್ ಏಷ್ಯಾ. ಸೊ ಮುಂದೊಂದೇ ಸರಿ ನೋಡೋಣ ಹೇಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ಬೋದು, ಏನೆಲ್ಲ ನಿಮಗೆ ತೋರಿಸ್ಬೋದು ಅಂತಂದ್ಬಿಟ್ಟು. ನಮ್ಮ ಕೈಲಂತೂ ಆಗಿಲ್ಲ. ಆ ಸ್ಮೆಲ್ಲು ಅದು ಇದು ವಾಕು, ಸತ್ಯವಾಗಲೂ ಅಷ್ಟು ದೂರ ವಾಕ್ ಮಾಡೋಕ್ಕಂತೂ ನಮಗಾಗಿಲ್ಲ. ಸೊ ಬ್ಯಾಕ್ ಟು ಹೋಮ್ ನಾವು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೆಲ್ಲೈಕನ್ನ ಒತ್ತೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.